ಹಲೋ ಗೈಸ್, ಎಲ್ಲರಿಗೂ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಪೆಂಡಲ್ನ ನಿಲ್ಲಿಸೋಕೆ ಕ್ರೇನ್ ಎಲ್ಲ ಬಂದು ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅಲ್ಲೇ ಪಿಲ್ಲರ್ಗಳು ಎಲ್ಲ ನಿಂತಿದ್ದಾವೆ. ಆ್ಯಂಡ್ ಈ ವರ್ಷದ ಏನು ಸ್ಪೆಷಲ್ ಅನ್ನಿಸ್ತಿದೆ ಅಂತಂದರೆ, ನಾನು ಅಲ್ಲೇ ಫಸ್ಟಿಗೆ ಹೇಳಿದ್ದೆ, ಈ ವರ್ಷ ತುಂಬ ಸ್ಪೆಷಲ್ ಇದೆ. ಡೆಕೋರೇಷನಿಂದಾಗಿರ್ಬೋದು, ಗಣಪತಿದಾಗಿರ್ಬೋದು, ಎಲ್ಲ ರೀತಿಯೊಳಗೂ ಒಂಥರ ಸ್ಪೆಷಲಾಗಿ ಈ ವರ್ಷ ಕುಂದಿರಿಸ್ತಿದ್ದಾರೆ. ಆ್ಯಂಡ್ ಹಿಂದೂ ಮಹಾಗಣಪತಿಯ ಕೂರಿಸೋ ಸ್ಥಳ ಹೇಳಕ್ಕೆ ವರ್ಷ ಹಾಕೋ ಪೆಂಡಲ್ಗೂ ಈ ವರ್ಷ ಆಗ್ತಿರೋ ಪೆಂಡಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ನೋಡ್ತಿರ್ಬೋದು, ಪ್ರತಿ ವರ್ಷ ನೀವು ಪೆಂಡಲ್ನ ಹಿಂಗೆ ಹಾಕೋರು. ಈ ಕಡೆ ನೀವೇನು ಕ್ರೇನ್ ನಿಂತಿದೆಯಲ್ಲ ಆ ಜಾಗದಿಂದ ಈ ಜಾಗ ನೀವೇನು ನೋಡ್ತೀವಿ, ಈ ಚೀಲ ಇದೆಯಲ್ಲ ಆ ಚೀಲ ತನಕ ಇಷ್ಟರೊಳಗೆ ಹಾಕೋರು. ಈ ಸಲ ಈ ಥರ ಆಗ್ತಿದ್ದಾರೆ, ಈ ಥರ ಆಗ್ತದಾರೆ. ಈ ಸರಿ ಪ್ರತಿ ವರ್ಷ ಈ ಥರ ಹಾಕೋರು, ಅಂದರೆ ಈ ಥರ ಹಾಕೋರು, ಸಣ್ಣ ಪೆಂಡಲ್ ಹಾಕೋರು. ಈ ವರ್ಷ ಪೆಂಡಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಅಂದರೆ ಈ ಪೆಂಡಲ್ ವರ್ಕಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಸರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ. ನೀವು ನೋಡ್ತಿರ್ಬೋದು, ಬ್ಯಾಕ್ಗ್ರೌಂಡು ಈ ಸರಿ ತುಂಬ ಲೆಂತಿಯಾಗಿ ಸಿಗುತ್ತೆ ನಮಗೆ ಸ್ಪೇಸು. ನೀವು ನೋಡ್ತಿರ್ಬೋದು, ಫುಲ್ಲು ಲೆಂತಿಯಾಗಿ ತೊಗೊಂಡಿದ್ದಾರೆ. ಇದೇನು ಜಾಗ ಇದೆಯಲ್ಲ, ಪ್ರತಿ ವರ್ಷ ಇಷ್ಟು ಬರ್ತಾನೆ ಇರಲಿಲ್ಲ ನಮಗೆ ಪೆಂಡಲ್. ನೀವು ನೋಡ್ರಿ ಅಲ್ಲಿ ಕಾಣುತ್ತೆ, ಫುಲ್ ಕಾರ್ನರ್ ತನಕ ಏನೂ ಆಗ್ತಾನೆ ಇರಲಿಲ್ಲ. ಪಿಲ್ಲರು ಕಾರ್ನರ್ ತನಕ ಹಾಕಿದ್ದಾರೆ. ಮತ್ತು ಈ ಕಡೆ ಫುಲ್ ಆ ಕಡೆ ಕಾರ್ನರ್ ತನಕನೂ ಹೋಗಿದೆ ಪಿಲ್ಲರು. ಮತ್ತು ಈ ಸರಿ ಫುಲ್ ಇದೇನು ನೀವು ನೋಡ್ತಿದ್ದೀರಲ್ಲ ಎಂಟ್ರೆನ್ಸಿಂದ ಈ ಥರ ಇದು ಮಾಡಿದ್ದಾರೆ, ಏನೋ ಪಿಲ್ಲರ್ ವರ್ಕ್ ಈ ಥರ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಮಗೂ ಒಂಥರ ಕ್ಯೂರಿಯಾಸಿಟಿ ಇದೆ, ಯಾವ ಥರ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಮತ್ತು ಪೆಂಡಲ್ ವರ್ಕ್ ಹೇಳ್ಬಿಟ್ಟು ನೀವು ಇನ್ನೂ ಫುಲ್ಲು ಗೇಟ್ ಇದೆಯಲ್ಲ, ಗೇಟ್ ಹತ್ರನೇ ಹೋಗಿದೆ. ಪ್ರತಿ ವರ್ಷ ಇನ್ನೂ ಇಷ್ಟರಲ್ಲೇ ಒಂದು ಸ್ವಲ್ಪ ನೀವು ಪ್ರತಿ ವರ್ಷ ನೋಡಿರ್ತೀರಲ್ಲ ಆ ಜಾಗಕ್ಕಿಂತ ಬಿಟ್ಟು ಇನ್ನೂ ಒಂದು 10 ಅಡಿ ಮುಂದೆನೇ ಹೋಗಿದೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಈ ವರ್ಷದ ಪೆಂಡಲ್ ವರ್ಕ್ ತುಂಬ ಅಲ್ಟಿಯಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಫುಲ್ ಪೆಂಡಲ್ ಏನು ಫ್ರೇಮ್ ಇದೆಯಲ್ಲ ಅದಷ್ಟು ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು, ನೋಡಿ ಇಲ್ಲಿ ಪೆಂಡಲ್ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಹಾಕೋರು ಈ ವರ್ಷ ಈ ಥರ ಹಾಕ್ತಿದ್ದಾರೆ. ಸೊ ಹಂಗಾಗಿ ನಮಗೆ ಒಂದು ಗೆಸ್ ಮಾಡೋ ಚಾನ್ಸಸ್ ಇರುತ್ತೆ ಯಾವ ಥರ ಕೂರಿಸ್ತಾರೆ ಏನು ಅಂತಂದು. ನಮ್ಮ ವೀಡಿಯೋಸ್ ಯಾರ್ಯಾರು ನೋಡ್ತೀರ ಬೇಕಾದ್ರೆ ಗೆಸ್ ಮಾಡೋದಿದ್ರೆ ಗೆಸ್ ಮಾಡಿ ನೋಡೋಣ ಯಾವ ಥರ ಕೂರಿಸ್ತಾರೆ ಏನು ಅಂತ. ನನಗೂ ಇನ್ನೂ ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಾನೇನಪ್ಪ ಅಂತ, ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಪ್ರತಿಯೊಂದು ಸಸ್ಪೆನ್ಸು ಕ್ಯೂರಿಯಾಸಿಟಿ ವೀಡಿಯೋಸ್ ಬರುತ್ತೆ. ನಮ್ಮ ಥಾಟಲ್ಲಿ ಏನು ಬರುತ್ತೆ ಅಂದರೆ, ನಾನು ಪ್ರತಿ ವರ್ಷ ವೀಡಿಯೋ ಮಾಡ್ತೀನಲ್ಲ ಈ ಥರ ಪೆಂಡಲ್ ಕೂತ್ಕೊಳೋದೇ ಇಲ್ಲ ಪ್ರತಿ ವರ್ಷ. ಈ ವರ್ಷ ಡಿಫ್ರೆಂಟಾಗಿ ಕುಂತಿದೆ, ಹೋದ ವರ್ಷಕ್ಕಿಂತ ಡಿಫ್ರೆಂಟಾಗಿ ಈ ವರ್ಷ ಕುಂತಿದೆ ಪೆಂಡಲ್ ವರ್ಕು. ಸೊ ಹಂಗಾಗಿ ಪೆಂಡಲ್ ಇಂಟೀರಿಯರ್ ಡಿಸೈನ್ ಕೂಡ ಚೇಂಜ್ ಆಗಿರುತ್ತೆ ಅಂತಲೇ ನನ್ನ ಅನಿಸಿಕೆ. ಸೊ ಇವತ್ತು ಇದೇನು ಫಿನಿಶಿಂಗ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಫಿನಿಶಿಂಗ್ ಆದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ಪೆಂಡಲಲ್ಲೇ ನೋಡ್ಬೋದು ನಮ್ಮ ಹಿಂದೂ ಮಹಾಗಣಪತಿ ಯಾವ ಸ್ಥಳದಲ್ಲಿ ಕೂರುತ್ತೆ, ಇಲ್ಲ ಯಾವ ಥರ ಡೆಕೋರೇಷನ್ ಮಾಡ್ತಾರಂತ ನಮಗೊಂದು ಐಡಿಯಾ ಬರುತ್ತೆ ಈ ಪೆಂಡಲ್ ಹಾಕಿದ ತಕ್ಷಣ. ಇನ್ನೇನು ಇವತ್ತು ಆಲ್ಮೋಸ್ಟ್ ಅಲ್ಲಿ ಇದು ಫಿನಿಶಿಂಗ್ ಆಗುತ್ತೆ ಅನಿಸುತ್ತೆ. ಇದು ಫಿನಿಶಿಂಗ್ ಆದಮೇಲೆ ಸ್ಟೇಜ್ ಯಾವ ರೀತಿ ಬರುತ್ತೆ ಏನು ಅಂತ ನಾವು ನೋಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿಂದೆ ಬ್ಯಾಕ್ಗ್ರೌಂಡ್ ಈ ಕಡೆ ಸ್ಟೇಜ್ ಬರ್ತಿತ್ತು. ಇವರೆಲ್ಲ ಇಟ್ಟಿರೋ ಇದು ನೋಡಿದ್ರೆ, ನೀವು ಆ್ಯಂಗಲ್ಗಳು ನೋಡಿದ್ರೆ ಸ್ಟೇಜ್ ಈ ಸರಿ ಈ ಸೈಡ್ ಬರುತ್ತೆ ಅಂತ ಅನಿಸುತ್ತೆ. ಯಾವ ಸೈಡ್ ಅಂತಂದರೆ, ಪ್ರತಿ ವರ್ಷ ಗಣಪತಿ ಕುತ್ಕೊಳ್ತಿರ್ತಲ್ಲ ಆ ಸೈಡ್ ಈ ವರ್ಷ ಯಾವುದು ಫಂಕ್ಷನಿನ ಒಂದು ಸ್ಟೇಜ್ ಕೂರುತ್ತೆ. ಮತ್ತು ಗಣಪತಿ ಯಾವ ದಿಕ್ಕಲ್ಲಿ ಕೂರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಈ ವರ್ಷ ಫುಲ್ ಸಸ್ಪೆನ್ಸ್ ಇದೆ ಹಿಂದೂ ಮಹಾಗಣಪತಿ. ನಮ್ಮ ದುರ್ಗದಂತೂ ಫುಲ್ ಅಂದರೆ ಫುಲ್ ಸಸ್ಪೆನ್ಸ್ ಇದೆ. ಯಾಕಂದರೆ ನೀವೇನು ನೋಡ್ತಿದ್ದೀರಲ್ಲ ಇದಷ್ಟು ಇಲ್ಲಿಂದ ಹಿಡಿದು ಇದಷ್ಟು ಸೇಮ್ ಫುಲ್ಲು ಗಣಪತಿಯ ಪೆಂಡಲ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಗಣಪತಿ ಇಂಟೀರಿಯರ್ ಏನು ಬರುತ್ತೋ ನೀವು ಪ್ರತಿ ವರ್ಷ ಸ್ವಲ್ಪ ಸ್ಪೇಸ್ ನೋಡ್ತಿದ್ರಿ, ಈ ವರ್ಷ ಫುಲ್ ಸ್ಪೇಸ್ ನೋಡ್ತೀರಾ. ಈ ಪ್ಲೇಸಿಂದ ಹಿಡಿದು ಆ ಫುಲ್ ಕಾಂಪೌಂಡ್ ಏನಿದೆ ಇದಿಷ್ಟು ಗಣಪತಿಯ ಸ್ಪೇಸ್ ಆಗುತ್ತೆ. ಗಣಪತಿ ಕೂರೋ ಸ್ಥಳ ಆಗಿರ್ಬೋದು, ಪ್ರತಿಯೊಂದು ಆಗುತ್ತೆ. ಆದರೆ ದಿಕ್ಕು ಯಾವುದಂತ ಇನ್ನೂ ಪಕ್ಕ ಆಗಿಲ್ಲ. ಅದು ಇನ್ನೇನು ಕೆಲವೇ ದಿನ ಏನು ವರ್ಕ್ ಮಾಡ್ತಿರ್ತಾರಲ್ಲ ಅದ್ರ ಪ್ರಕಾರ ನಾವು ಐಡೆಂಟಿಫಿಕೇಷನ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಅತಿ ಶೀಘ್ರದಲ್ಲೇ ನಿಮಗೆಲ್ಲ ಅಪ್ಡೇಟ್ಗಳು ಕೊಡ್ಕೊತ ಹೋಗ್ತೀನಿ. ಈಗ ಜಸ್ಟ್ ಪೆಂಡಲ್ ಯಾವ ರೀತಿ ಕೂರಿಸಿದ್ದಾರೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪೆಂಡಲ್ ಅಲ್ಲಿ ಇದಷ್ಟು ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಜಿಗೆ ಬರ್ತಾರೆ, ಸ್ಟೇಜ್ ಡಿಸೈನ್ ಯಾವ ದಿಕ್ಕಲ್ಲಿ ಕೂರುತ್ತೆ ಅಂತ ನೋಡಿಕೊಂಡು ಇನ್ನೊಂದು 2-3 ಡೇಸ್ ಒಳಗೆ ಡೆಕೋರೇಷನ್ ಅವರು ಬರ್ತಾರೆ. ಅವರೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಆಲ್ಮೋಸ್ಟ್ ಆಲ್ ಐಡಿಯಾ ಬಂದುಬಿಡುತ್ತೆ ಯಾವ ಥರ ಏನು ಎತ್ತ ಅಂತಂದು. ಸೊ ಇದರ ಎಲ್ಲ ಮಾಹಿತಿಗಳು ನನ್ನ ಚಾನಲಲ್ಲಿ ಕೊಡ್ತಿರ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಅಪ್ಡೇಟ್ ಇರುತ್ತೆ. ಸ್ಟೋರೀಸು ಪ್ರತಿಯೊಂದು ಡೈಲಿ ಒಂದು 3 ರಿಂದ 4 ಅಪ್ಡೇಟ್ ಕೊಡಬೇಕಂತ ಇದ್ದೀನಿ. ಅಲ್ಲೇ ಕೊಡ್ತಿದ್ದೀನಿ, ಡೈಲಿ 3 to 4 ಅಪ್ಡೇಟ್ಸ್ ಕೊಡ್ತಿದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲೂ ಸೇಮ್ ಅಪ್ಡೇಟ್ಸು ಮತ್ತು ಯೂಟ್ಯೂಬಲ್ಲೂ ಸೇಮ್ ಅಪ್ಡೇಟ್ಸ್ ಕೊಡ್ತಿದ್ದೀನಿ. ಸೊ ಹಂಗಾಗಿ ಯಾರ್ಯಾರೆಲ್ಲ ಬೇರೆ ಕಡೆ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್
ಯಾರು ಇಲ್ಲಿ ಬಂದು ನೋಡೋಕ್ಕಾಗಲ್ಲ ಅವರೆಲ್ಲ ಇಲ್ಲೇ ನೋಡ್ಕೋಬೋದು ಅಪ್ಡೇಟ್ಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಫುಲ್ ಅಪ್ಡೇಟ್ಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ರೀಲ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಅಥವಾ ಫುಲ್ ವೀಡಿಯೋಸ್ ಆಗಿರ್ಬೋದು. ಪ್ರತಿಯೊಂದು ಈ ಗಣಪತಿಯ ಪೆಂಡಲ್ ಡಿಸೈನ್ ಆಗಿರ್ಬೋದು, ಇಲ್ಲ ಡೆಕೋರೇಷನ್ ಡಿಸೈನ್ ಆಗಿರ್ಬೋದು, ಎಲ್ಲ ಮಾಹಿತಿ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ಕೊತ ಹೋಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಇವತ್ತು ಪೆಂಡಲ್ನ ವಿಡಿಯೋ ನೋಡ್ಕೊಂಡು ಬನ್ನಿ.